ನಾನಂತ ಅಪ್ಪಟ ದರ್ಶನ್ ಅವ್ರ ಅಭಿಮಾನಿಯಾಗೆ ಹೇಳ್ತಾ ಇದೀನಿ, ಡಿ ಬಾಸ್ ದರ್ಶನ್ ಅವರಿಗೆ ಬೇಲ್ ಸಿಗಲ್ಲ, ಅವ್ರ ಹೊರಗ್ ಬರಲ್ಲ. ಅವ್ರ ಅಭಿಮಾನಿಗಳು ಅವ್ರ ಹೊರಗ್ ಬರಕ್ ಬಿಡೋದು ಇಲ್ಲ. ಯಾಕೆ ಬಿಡಲ್ಲ ಅಂದ್ರೆ ಡಿ ಬಾಸ್ ಅಂತ ಕೂಗಿನೇ ಅರ್ಧ ಹಾಳು ಮಾಡ್ತವೆ. ಒಂದ್ ಸ್ವಲ್ಪ ತಲೆಗೆ ಹೆಚ್ಚಿ ಮಾಡ್ರಲಿ. ನೀವ್ ಯಾವ್ದಾದ್ರು ಸ್ಟೇಜ್ ಹತ್ತಿದಾಗ ನಿಮ್ ಹೆಸರು ಕೂಗೋದ್ರ ಬದಲು ಬೇರೆ ಯಾರ್ದೋ ಒಬ್ರದ್ದು ಹೆಸರು ಕೂಗಿದ್ರೆ ನಿಮ್ಗೆ ಹೆಂಗ್ ಮಕ್ಕಳ ಗುರಿ ಬಿಡಲ್ಲ. ಹಂಗೆ ಪ್ರತಿಯೊಬ್ಬರಿಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇದ್ದಾರ್ತೈತಿ. ಉತ್ತರ ಮಕ್ಳು ಮಾಡ್ದಂಗ್ ಮಾಡ್ಬೇಡ್ರಿ. ಎಲ್ಲೋದ್ರು ಡಿ ಬಾಸ್ ಅಂತ ಕೂಗೋದ್ ಆಗ್ಬಿಡ್ತು. ಮುಖ್ಯಮಂತ್ರಿ ಹೋದಾಗ ಹಂಗೆ ಡಿ ಬಾಸ್ ಅಂತ ಕೂಗೋದು. ಒಂದ್ ಸ್ವಲ್ಪ ತಲೆಗೆ ಯೋಚನೆ ಮಾಡ್ರಲಿ. ಅವ್ರ ಪವರ್ ಇಂದ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರು ಹೊರಗ್ ಬರ್ದಿರಂಗ ಮಾಡ್ಬಿಡ್ಬೋದು. ನಿಮಗೆ ಒಂದ್ ಸ್ವಲ್ಪ ಯೋಚನೆ ಐತಾ? ನಿಮಗೇನೋ ಡಿ ಬಾಸ್ ಅಂದ ತಕ್ಷಣನೇ ನಮ್ ಬಾಸ್ ಹೈಲೈಟ್ ಆಗಿ ಕಾಣ್ತಾರಂತ ನಿಮಗೆ ಅನ್ಸತಿ. ಆ ಕ್ಷಣದಾಗ ಉರ್ಕೊಂಡು ಹೋಗಿ ಯಾರ್ಯಾರು ಏನೇನ್ ಕುತಂತ್ರ ಮಾಡ್ತಾರಂತ ನಿಮ್ಗೇನ್ ತಲೆಯಲ್ಲೇ ಇಲ್ಲ. ನನ್ನ ಮಕ್ಳು ಮಾಡ್ದಂಗ್ ಮಾಡ್ತಿರಲ್ಲ. ಒಂದ್ 10% ಜನ ಇದಿರಿ, ಏನ್ ಯೋಚನೆ ಮಾಡಲ್ಲ. ನಿಮ್ಮಿಂದಾನೇ ಅರ್ಧ ಹಾಳಾಗಿ ಬೇಲ್ ಸಿಗತ್ ನಿಂತಿರೋದು. ನೀವ್ ಯಾರ್ಯಾರ ಫಂಕ್ಷನ್ ನಾಗ ಹೋಗಿದಿರಿ ಅಂತ ಎಲ್ಲರಿಗೂ ಗೊತ್ತಿದ್ದೆ. ಅದೇನ್ ಗೊತ್ತಿಲ್ಲ ಅಂತ ಅಲ್ಲ. ನೀವ್ ಹಿಂಗೆ ಮಾಡ್ಕೊಂತ ಬಂದ್ರೆ ದರ್ಶನ್ ಅವ್ರು ಹೊರಗ್ ಬರಕ್ ಸಾಧ್ಯ ಇಲ್ಲ. ನೀವ್ ಇದ್ರ ಮೇಲೂ ಅದೇ ತರ ಮಾಡ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ, ಅವ್ರು ಹೊರಗ್ ಬರಲ್ಲ.